ಸಮುದ್ರ ಕುದಿತಾ ಇದೆ. ಈ ಮಾತು ಕೇಳಿದ್ರೇನೆ ಒಂದು ಕ್ಷಣ ಬೆಚ್ಚಿ ಬೀಳುವಂತಾಗುತ್ತೆ. ಯಾಕಂದ್ರೆ ಭೂಮಂಡಲ ಅಂದ್ರೆ ಭೂಮಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣದ ಸುಮಾರು 1/3 ಭಾಗ ಭೂಪ್ರದೇಶವಾಗಿದ್ದು ಉಳಿದ 2/3 ಭಾಗ ನೀರಿನಿಂದ ಆವೃತವಾಗಿದೆ. ಅಂದ್ರೆ ಸಾಗರ ಸಮುದ್ರಗಳಿಂದ ಆವೃತವಾಗಿದೆ. ಹೀಗಿರುವಾಗ ಅಂದ್ರೆ 70% ಸಮುದ್ರವೇ ಇರುವಾಗ ಅದು ಕುದಿಯೋಕೆ ಶುರು ಮಾಡಿದ್ರೆ ಮುಂದಾಗಲಿರೋದು ಏನು? ಅದಕ್ಕೆ ನೇರ ಉತ್ತರ ಈಗಾಗಲೇ ಕಣ್ಣ ಮುಂದೆಯೇ ಇದೆ. ಜಗತ್ತು ಹಲವು ಕಡೆ ಹಲವು ರೀತಿಯ ವಿಲಕ್ಷಣ ವಾತಾವರಣ ಬದಲಾವಣೆಯಿಂದಾಗಿ ನಲುಗಿ ನರಳಿ ಹೋಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇದರಿಂದಾಗುವಂತಹ ಪರಿಣಾಮಗಳ ಬಗ್ಗೆಯೂ ಈಗಾಗಲೇ ಸಾಕಷ್ಟು ಸಂಶೋಧನೆಗಳು ಬೆಳಕು ಚೆಲ್ಲುತ್ತಿವೆ. ಅದರಂತೆ ಸಮುದ್ರ ಬಿಸಿಯಾದಷ್ಟು ನೀರ್ಗಲ್ಲುಗಳ ಕರಗುವಿಕೆ ಮತ್ತಷ್ಟು ವೇಗ ಪಡೆದುಕೊಳ್ಳುತ್ತೆ. ಅದರ ಪರಿಣಾಮ ಕರಾವಳಿ ಭಾಗದ ನಗರಗಳು, ಜನವಸತಿ ಪ್ರದೇಶಗಳು ಮುಳುಗೋ ಭೀತಿ ಎದುರಿಸಬೇಕಾಗುತ್ತೆ. ಅದರಂತೆ ಜಾಗತಿಕ ತಾಪಮಾನ ಏರುಗತಿಯಲ್ಲಿರೋದ್ರಿಂದ ಸಮುದ್ರ ಮಟ್ಟದಲ್ಲೂ ದೊಡ್ಡ ಏರಿಕೆಯಾಗುತ್ತಿದೆ. ಹೀಗಾಗಿ ಕಡಲಂಚಿನ ಊರುಗಳನ್ನ ಸಮುದ್ರ ಆಪೋಷಣ ಪಡೆಯಲಿದೆ. ಭಾರತದ ಮಂಗಳೂರು, ಮುಂಬೈ, ಕೊಚ್ಚಿ, ವಿಶಾಖಪಟ್ಟಣಂ ಮುಂತಾದ 12ಕ್ಕಿಂತ ಹೆಚ್ಚು ಮಹಾನಗರಗಳು 2100ರ ಒಳಗಾಗಿ ಸಮುದ್ರ ಪಾಲಾಗಲಿದೆ ಅಂತ ನಾಸಾ ಈ ಹಿಂದೆಯೇ ಹೇಳಿದೆ. ಅದರಂತೆ ಸಮುದ್ರ ತಾಪಮಾನ ಏರಿಕೆಯಿಂದಾಗಿ ಮುಂದಿನ 74 ವರ್ಷಗಳಲ್ಲಿ ಅದರ 12 ಅಡಿ ಏರುತ್ತದೆ ಎಂದಿದೆ. ಶತಮಾನದ ಅಂತ್ಯದ ಒಳಗೆ ಇದು ಇನ್ನಷ್ಟು ತೀವ್ರಗೊಂಡರೆ 2100ರ ಕೊನೆಗೆ 3 ಅಡಿಯಷ್ಟು ಉಕ್ಕೇರುತ್ತದೆ. ಆಗ ಮಂಗಳೂರು, ಮುಂಬೈ, ಕೊಚ್ಚಿ, ವಿಶಾಖಪಟ್ಟಣಂ, ಪಾರಾದೀಪ್, ಕದಿರ್ಪುರ್, ಚೆನ್ನೈ, ತೂತುಕುಡಿ, ಕಂಡ್ಲಾ, ಒಖಾ, ಭಾವನಗರ್ ಕಡಲಲ್ಲಿ ಲೀನವಾಗಲಿವೆ ಎನ್ನಲಾಗ್ತಾ ಇದೆ. ಇನ್ನು ಈ ಲಿಸ್ಟ್ ನಲ್ಲಿ ಟಾಪ್ ನಲ್ಲಿರೋದು ಅಂದ್ರೆ ಅದು ಕೋಲ್ಕತ್ತಾ. ಹೌದು, ಹವಾಮಾನ ವೈಪರೀತ್ಯಗಳಿಂದಾಗಿ ಕೋಲ್ಕತ್ತಾ ಸೇರಿದಂತೆ ಬಂಗಾಳದ ಬಹುತೇಕ ಭಾಗಗಳು ಮುಳುಗಡೆಯಾಗಲಿವೆಯಂತೆ. ಕೋಲ್ಕತ್ತಾದ ಮಣ್ಣಿನ ಕೆಳಗಿನಿಂದ ಹೂಳು ನಿಕ್ಷೇಪಗಳು ಬದಲಾಗುತ್ತಿವೆ ಅಂತ ಭೂ ವಿಜ್ಞಾನಿಗಳು ಹೇಳ್ತಾರೆ. ಕೋಲ್ಕತ್ತಾದ ಮಣ್ಣು ದುರ್ಬಲವಾಗುತ್ತಿದೆ. ಇದು ಅಪಾಯದ ತೀವ್ರತೆಯನ್ನ ಹೆಚ್ಚಿಸಲಿದೆ ಎಂಬ ವರದಿ ಬೆಚ್ಚಿ ಬೀಳಿಸುವಂತಿದೆ. ಇನ್ನು ಇದೆಲ್ಲ ಘಟಿಸೋಕೆ ಕೆಲವೇ ವರ್ಷಗಳು ಹಿಡಿಯಬಹುದು ಎಂಬ ಮತ್ತೊಂದು ಸ್ಫೋಟಕ ಸಂಗತಿಯು ಹೊರಬಿದ್ದಿದೆ. ಇದೇ ವೇಳೆ ಸದ್ಯ ಜೂನ್ನಲ್ಲಿ ಸಾಗರ ಮೇಲ್ಮೈ ತಾಪಮಾನ ಏರಿಕೆ ಈ ಎಲ್ಲ ಕಾರಣಕ್ಕೇನೆ ಭಾರಿ ಆತಂಕ ಮೂಡಿಸಿರೋದು. ಯಾಕಂದ್ರೆ ಈಗಾಗಲೇ ನೀರಿನ ಮಟ್ಟ ಏರಿಕೆಯಿಂದಾಗಿ ನದಿ ದಂಡೆಗಳು ಒಡೆಯುತ್ತಿವೆ. ಭಾರತದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯಿಂದ ನೇರವಾಗಿ ಸುಮಾರು 82 ಕಿಲೋಮೀಟರ್ ಭೂಮಿ ಸಮುದ್ರದ ಅಡಿಯಲ್ಲಿ ಹೋಗುತ್ತಂತೆ. ಈ ಘಟನೆಯ 10 ವರ್ಷಗಳ ನಂತರ ಸಮುದ್ರದ ನೀರು ಇನ್ನು 70 ಕಿಲೋಮೀಟರ್ ಭೂಮಿಯನ್ನ ಪ್ರವೇಶಿಸುತ್ತದೆ ಎಂಬ ಸಂಗತಿಯು ಬೆಚ್ಚಿ ಬೀಳಿಸುವಂತಿದೆ. ಇದೆಲ್ಲದರ ನಡುವೆಯೂ ಜೂನ್ ತಿಂಗಳಿನ ಈ ದಾಖಲೆ ತಾತ್ಕಾಲಿಕವೋ ಅಥವಾ ಮುಂಬರುವ ವರ್ಷಗಳಲ್ಲಿನ ಹೊಸ ವಾಸ್ತವವೋ ಅಂತ ಹೇಳಲು ಈಗಲೇ ಸಾಧ್ಯವಿಲ್ಲ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಆದರೆ ತಾಪಮಾನ ದಾಖಲೆಗಳನ್ನ ನಿರಂತರವಾಗಿ ಮುರಿಯುವುದು ಜಗತ್ತಿಗೆ ಗಂಭೀರ ಎಚ್ಚರಿಕೆಯಾಗಿದೆ ಎಂಬುದು ಖಚಿತ ಅಂತ ಸಂಶೋಧಕರು ಹೇಳಿದ್ದಾರೆ. ಹೆಚ್ಚುತ್ತಿರುವ ಪಳೆಯುಳಿಕೆ ಇಂಧನ ಬಳಕೆ, ಹಸಿರುಮನೆ ಅನಿಲ ಹೊರಸೂಸುವಿಕೆ ಮತ್ತು ಎಲ್ ನೀನೋದಂತಹ ನೈಸರ್ಗಿಕ ಹಂತಗಳ ಪರಿಣಾಮಗಳು ಭೂಮಿಯನ್ನ ಹವಾಮಾನ ಬದಲಾವಣೆಯ ಪರಿಣಾಮವು ಹಿಂದೆಂದಿಗಿಂತಲೂ ಹೆಚ್ಚು ಗೋಚರಿಸುವ ಹಂತಕ್ಕೆ ತಳ್ಳುತ್ತವೆ. ಜಾಗತಿಕ ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಮತ್ತು ಪರಿಸರವನ್ನು ರಕ್ಷಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಸಮಯಕ್ಕೆ ತೆಗೆದುಕೊಳ್ಳದಿದ್ದರೆ ಈ ಹೆಚ್ಚುತ್ತಿರುವ ಸಾಗರ ಶಾಖವು ಮುಂಬರುವ ವರ್ಷಗಳಲ್ಲಿ ಇಡೀ ಜಗತ್ತಿಗೆ ಪ್ರಮುಖ ಸವಾಲಾಗಿ ಪರಿಣಮಿಸಬಹುದು. ಹೀಗಂತ ವಿಜ್ಞಾನಿಗಳು ಹೇಳ್ತಾ ಇದ್ದು ಮುಂದಿನ ದಿನಗಳು ಜಗತ್ತಿನ ಪಾಲಿಗೆ ಒಳ್ಳೆ ದಿನಗಳನ್ನು ತರುವುದು ಕಷ್ಟವ ಎಂಬಂತಾಗಿದೆ. ಈಗಿನ ಪರಿಸ್ಥಿತಿ ಅವಲೋಕಿಸಿದ್ರೆ ಈ ಭೀಕರ ಹವಾಮಾನ ಬದಲಾವಣೆಯಿಂದಾಗಿ ಆಗ್ನೇಯ ಏಷ್ಯಾ, ಆಸ್ಟ್ರೇಲಿಯಾ, ಮಧ್ಯ ಆಫ್ರಿಕಾ ಮತ್ತು ಭಾರತದ ಹಲವು ಭಾಗಗಳು ತೀವ್ರ ಬರಗಾಲ ಹಾಗೂ ಒಣ ಹವಾಮಾನದ ಹೊಡೆತಕ್ಕೆ ಸಿಲುಕಲಿವೆ. ಇದೇ ಸಮಯದಲ್ಲಿ ಇಕ್ವೆಡಾರ್ ಮತ್ತು ಪೆರುವಿನ ಕರಾವಳಿ ಪ್ರದೇಶಗಳು ಸೇರಿದಂತೆ ಅಮೆರಿಕ ಹಾಗೂ ಮೆಕ್ಸಿಕೋದ ಕೆಲವು ಭಾಗಗಳಲ್ಲಿ ವಿನಾಶಕಾರಿ ಪ್ರವಾಹದ ತೀವ್ರತೆ ಹೆಚ್ಚಾಗಲಿದೆ ಅಂತ ಅಂದಾಜಿಸಲಾಗಿದೆ. ಇನ್ನು ಇದರ ಪರಿಣಾಮವಾಗಿ ಜಾಗತಿಕ ಕೃಷಿ ವಲಯವು ತೀವ್ರ ಬಿಕ್ಕಟ್ಟನ್ನು ಎದುರಿಸಬೇಕಾಗಬಹುದು. ಏಕಕಾಲದಲ್ಲಿ ಸಂಭವಿಸಲಿರುವಂತಹ ಭೀಕರ ಬರಗಾಲ ಮತ್ತು ಪ್ರವಾಹಗಳು ಜಗತ್ತಿನ ಹಲವು ಖಂಡಗಳಲ್ಲಿ ಬೆಳೆಗಳ ಬೆಳೆಯುವ ಪದ್ಧತಿಯನ್ನೇ ಏರುಪೇರು ಮಾಡಬಹುದು. ಈಗಾಗಲೇ ಎಲ್ ನೀನೋ ಭಾರತೀಯ ಮುಂಗಾರು ಮಾರುತಗಳನ್ನು ದುರ್ಬಲಗೊಳಿಸುವ ಮೂಲಕ ಉಪಖಂಡದ ಬಹುತೇಕ ಭಾಗಗಳಲ್ಲಿ ಮಳೆಯ ಪ್ರಮಾಣವನ್ನು ಗಣನೀಯವಾಗಿ ಕುಗ್ಗಿಸುತ್ತಿರುವಂತಿದೆ. ಮುಂಗಾರು ಮಳೆ ಕೈಕೊಟ್ಟರೆ ಅದು ದಕ್ಷಿಣ ಏಷ್ಯಾದ್ಯಂತ ಕೃಷಿ ಉತ್ಪಾದನೆ, ಕುಡಿಯುವ ನೀರಿನ ಲಭ್ಯತೆ ಮತ್ತು ಗ್ರಾಮೀಣ ಭಾಗದ ಕೋಟ್ಯಾಂತರ ಜನರ ಜೀವನೋಪಾಯದ ಮೇಲೆ ನೇರ ಹಾಗೂ ಅತ್ಯಂತ ಭೀಕರ ಪರಿಣಾಮ ಬೀರಲಿದೆ. ಒಟ್ಟಾರೆ ಎಲ್ ನೀನೋ ಪರಿಣಾಮ ಎಂಬಂತೆ ಸಮುದ್ರ ಮೇಲ್ಮೈ ನೀರು
ಈ ವರ್ಷ ಸಿಕ್ಕಾಪಟ್ಟೆ ಬಿಸಿಯಾಗ್ತಾ ಇದೆ. ಅಲ್ಲದೆ ಯುರೋಪ್ನ ಕೆಲವೆಡೆ ನದಿಗಳು ಕೂಡ ಬಿಸಿಯಾಗುವ ಸ್ಥಿತಿ ಸೃಷ್ಟಿಯಾಗ್ತಾ ಇದ್ದು, ಇದು ಮುಂಬರುವ ದಿನಗಳಲ್ಲಿ ಮನುಷ್ಯ ಇನ್ನಷ್ಟು ಸಂಕಷ್ಟಗಳನ್ನು ಎದುರಿಸಬೇಕು ಎಂಬ ಬಗ್ಗೆ ಬಿಗ್ ಸೂಚನೆ ಕೊಡ್ತಾ ಇವೆ. ಇನ್ನು ಜೂನ್ನಲ್ಲಿ ಸೃಷ್ಟಿಯಾಗಿರುವಂತಹ ಈ ವಾತಾವರಣ ಜುಲೈನಲ್ಲೂ ಮುಂದುವರಿಯುತ್ತಾ ಕೆಲ ವಿಜ್ಞಾನಿಗಳು ಹೇಳುವಂತೆ ಒಂದಷ್ಟು ರಿಲೀಫ್ ಸಿಕ್ಕರೂ ಅಚ್ಚರಿ ಇಲ್ಲ ಎಂಬಂತಾಗುತ್ತಾ ಕಾದು ನೋಡಬೇಕಿದೆ.